ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ವಿತ್ ಅಮ್ಮು. ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನನ್ನ ತಂಗಿ ಕಾಲೇಜ್ ಶುರು ಆಗ್ತಾ ಇದೆ. ಸೊ ಅವಳು ಚಿಕ್ಕಪೇಟೆನಲ್ಲಿ ಸ್ವಲ್ಪ ಕುರ್ತಾ ಜೀನ್ಸ್ ಅದೆಲ್ಲ ತೊಗೋಬೇಕಂತಂದ್ಲು. ಸೊ ಅಲ್ಲಿಗೂ ಹೋಗ್ತಿದ್ದೀವಿ. ಪ್ಲಸ್ ಅವಳು ಸ್ಕಿನ್ ಕೇರ್ ಡಾಕ್ಟ್ರು ತೋರಿಸ್ತಾ ಇದ್ಲು. ಸೊ ಅಲ್ಲಿಗೂ ಒಂದು ರೌಂಡ್ ಹೋಗಿ ಆಮೇಲೆ ಚಿಕ್ಕಪೇಟೆಗೆ ಹೋಗೋ ಪ್ಲ್ಯಾನ್ ಇದೆ. ಸೊ 2 ಪ್ಲ್ಯಾನು ಎಕ್ಸಿಕ್ಯೂಟ್ ಮಾಡಿ ವಾಪಸ್ ಬರಬೇಕು. ಸೊ ಇವತ್ತಿನ ಡೇ ಹೆಂಗಿರುತ್ತೆ ಏನು ಎತ್ತ ಅಂತ ತೋರಿಸ್ಕೊಡ್ತೀನಿ. ಅವಳು ರೈಲ್ವೆ ಸ್ಟೇಷನಲ್ಲಿ ಸಿಗ್ತಾಳೆ. ಟ್ರೈನಲ್ಲಿ ಹೋಗ್ತಿದ್ದೀವಿ, ಯಾಕೆಂದರೆ ಮೆಜೆಸ್ಟಿಕ್ಕಿಂದ ಮೆಟ್ರೋ ಸಿಗುತ್ತಲ್ಲ. ಸೊ ಡೈರೆಕ್ಟಾಗಿ ಅದಕ್ಕೆ ಟ್ರೈನಲ್ಲಿ ಹೋಗ್ತಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನಾನು ಟ್ರೈನಲ್ಲಿ ಹೋಗ್ತಾ ಇರೋದು. ಸಿ ಯು ದೇರ್ ಗೈಸ್, ಬಾಯ್. ಸೊ ಇವಾಗ ಜಸ್ಟ್ ಗಾಡಿ ಪಾರ್ಕ್ ಮಾಡಿ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಒಳಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದೆ. ಟಿಕೆಟ್ ತೊಗೋಬೇಕು. ಸೊ ಮೆಜೆಸ್ಟಿಕ್ಗೆ ತೊಗೋತಿದ್ದೀನಿ. 2 ಟಿಕೆಟ್ ತೊಗೋಬೇಕು. ಅವಳು ಬಂದು ಇವಾಗ ಜಾಯ್ನ್ ಆಗ್ತಾಳೆ ನನ್ನ ತಂಗಿ. ನಾನು ಒಂದು 8 ಮಂತ್ಸ್ ಟ್ರಾವೆಲ್ ಮಾಡಿದ್ದೆ. ಆವಾಗ ಇಲ್ಲೆಲ್ಲ ರೀಲ್ಸ್ ಹಾಕಿದಾರಲ್ಲ ಅದೆಲ್ಲ ಇರಲಿಲ್ಲ. ಇವಾಗ ಹಾಕಿದ್ದಾರೆ, ಯಾಕೆಂದರೆ ಇಲ್ಲಿಂದ ನೆಗ್ದು ಆ ಕಡೆಗೆ ಹೋಗಿಬಿಡ್ತಾರೆ, ಸೇಫ್ಟಿ ಇರಲ್ಲ ಅಂತ. ಸೊ ದೇ ಹ್ಯಾವ್ ಡನ್ ದಿಸ್. ಸೊ ಇವಾಗ ನನ್ನ ತಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಟು ವೆಯ್ಟ್. ಸೊ 3rd ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ಹಾಯ್ ವೀಣಾ. ಅಬ್ಬಬ್ಬಬ್ಬಾ, ಏನು ಸ್ಟೈಲ್ ಹುಡುಗಿ. ಬಿಸಿಲು. ಸರಿ ನಡಿ ಹೋಗುವ. ಇನ್ನು ಎಷ್ಟು ನಿಮಿಷ ಇದೆ? 10 ಮಿನಿಟ್ಸ್ ಇದೆ ಅನ್ಸುತ್ತಲ್ಲ. ನಾನಿವಾಗ ರನ್ನಿಂಗ್ ರೇಸ್ ಆಡಿದೆ, ಯಾಕೆಂದರೆ ಕೀನ ಡಿಕ್ಕಿನಲ್ಲೇ ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಓಡಬೇಕು. ಸುಸ್ತಾಯಿತು. ಅಲ್ಲಿ ಏನು ಕ್ಯೂಟಾಗಿ ಡಾಗಿ ಓಡ್ತಾ ಇದೆ. ಅದು ಮೋಸ್ಟ್ಲಿ ಲ್ಯಾಬ್ ಇರ್ಬೇಕು ಅನ್ಸುತ್ತೆ. ಸಿಕ್ಕಾಬಟ್ಟೆ ಕ್ಯೂಟಾಗಿ ಓಡ್ತಾ ಇದೆ. ಸೊ ಟ್ರೈನ್ ಬಂತು. ಈ ಟ್ರೈನಿಗೆ ಹತ್ಬೇಕು ಇವಾಗ ನಾವು. ಯಾರು ಹಾಯ್ ಅಂತ ಇದ್ದಾರೆ ಕಾಣು. ಅಲ್ಲ, ಸಾಂಗ್ಸ್ ಕೇಳ್ತಾ ಇದ್ದಾಳೆ ನಮ್ಮ ಹುಡುಗಿಗೆ. ನೆಟ್ವರ್ಕ್ ಆಗ್ತಾ ಇಲ್ಲ. ಸೊ ನಾನು ಮಧುರೋಡ ತೊಗೊಂಡೆ. ಅವಳು ತಿನ್ನಲ್ಲ ಅಂದು. ಐ ಲವ್ ಮಧುರೋಡ. ಸೊ ಒಂದು ಮಧುರೋಡ ತಿನ್ನುವ. ನೋಡಿ ಹೆಂಗೆ ತಿಂತಾ ಇದ್ದಾಳೆ. ಅಟ್ಲೀಸ್ಟ್ ಒಂದು ಬೈಟಾರು ಕೊಟ್ಲ. ನನಗೆ ಏನು ಕೊಟ್ಟಿಲ್ಲ. ಏನು ಬೇಡ ಅಂದೆ. ಇರೇಲೆ ಆರು ನೀನು ಕೊಡಬೇಕಿತ್ತು ತಿನ್ನು ಅಂತ. ತಂಗಿ ತಾನೇ ನಾನು ನಿನಗೆ. ಒಂದೇ ಕೊಡ್ಸೋದು ರೆಡಿ ಇದೆ, ನೀನು ಬೇಡ ಅಂದೆ. ಆದರೆ ನಂಗೊಂದು ಬೈಟ್ ಇಲ್ಲ, ಪರವಾಗಿಲ್ಲ, ತಿನ್ನೋದ ತಿನ್ನಿಸ್ಬೇಕಿತ್ತು. ಹ್ಞೂ ಮಾಡು. ಕ್ರಿಂಜ್ ಅಂದ್ರೆ ಕ್ರಿಂಜ್, ದೊಡ್ಡ ಕ್ರಿಂಜ್. ಅಕ್ಕ ಅಂತೆ ಅಕ್ಕ, ಬೇಡ ತಿನ್ನು. ಅಕ್ಕ ಅಂತೆ ಅಕ್ಕ, ವೇಸ್ಟ್. ಇದು ನನ್ನ ತಂಗಿ ಕೆಲಸ, ಫನ್ನಿಯಾಗಿ. ಸೊ ಇವಾಗ 11:30 ಆಗಿದೆ. ನಾವು ರೀಚ್ ಆಗಿದ್ದೀವಿ. ಸೊ ಇವಾಗ ಇವಳು ಸ್ಕಿನ್ ಕೇರ್ ಮಾಡಿಸ್ತಾಳೆ ಒಂದು ಹಾಸ್ಪಿಟಲ್. ಯಾವುದು ಹಾಸ್ಪಿಟಲು? ಒಲೈವ ಹಾಸ್ಪಿಟಲ್ಗೆ ಹೋಗಬೇಕು. ಸೊ ಮೆಟ್ರೋನಲ್ಲಿ ಹೋಗ್ತೀವಿ. ಸಿ ಯು ದೇರ್. ನಡಿ ನಡಿ, ಬೇಗ ಬೇಗ ಚಲೋ. ಸೊ ವಿ ಹ್ಯಾವ್ ರೀಚ್ಡ್ ಮೆಟ್ರೋ ಸ್ಟೇಷನ್. ನಾವು ಇವಾಗ ಟಿಕೆಟ್ ತೊಗೋತಾ ಇದ್ದೀವಿ. ರಾಷ್ಟ್ರೀಯ ವಿದ್ಯಾ ಕೇಂದ್ರಗೆ ನಾವು ತೊಗೋಬೇಕಾಗಿರೋದು. ನನ್ನ ತಂಗಿ ತೊಗೊಳಕ್ಕಿದ್ದಾಳಲ್ಲಿ. ಸೊ ತೊಗೊಂಡ್ಮೇಲೆ ಸಿಕ್ಕಾಪಟ್ಟೆ ರಶ್ ಏನಿರಲಿಲ್ಲ. ಇಟ್ ವಾಸ್ ವೆರಿ ನಿಯರ್ ಬೈ. ಸೊ ನಾವು ಸ್ಟ್ಯಾಂಡಿಂಗಲ್ಲೇ ಹೋದ್ವಿ. ಇವಾಗ ಎಲ್ಲಿ ಆಟೋನಲ್ಲಿ ಹೋಗ್ಬೇಕಾ? ಓಕೆ, ಬುಕ್ ಮಾಡಿ ಆಟೋ ಬೇಗ ಪಟಾಪಟ. ಹೊರಗಡೆ ಹೋಗಮ್ಮ. ಇವಾಗ ಆಟೋನಲ್ಲಿ ಹೋಗ್ತಾ ಇದ್ದೀವಿ ಒಲೈವ ಹಾಸ್ಪಿಟಲ್ಗೆ. ಆಟೋನಲ್ಲಿ ಮೇಡಮ್ ಅವರು ಸ್ಕಿನ್ ತೋರಿಸ್ಬೇಕಂತೆ, ಅದಕ್ಕೋಸ್ಕರ. ಸೊ ಇದೇ ಅವಳ ಕ್ಲಿನಿಕ್ಕು. ಇವಾಗ ಮೇಡಮ್ ಅವರು ತೋರಿಸ್ಕೊಂಡು ಬರ್ತಾರೆ. ನಾವು ಆಚೆ ವೆಯ್ಟ್ ಮಾಡೋದು ನಮ್ಮ ಕೆಲಸ. ನಡಿ ನಡಿ, ಬೇಗ ಬೇಗ. ವಿ ಆರ್ ವೇಟಿಂಗ್. ಇಲ್ಲಿ ಇವಳು
ಟರ್ನ್ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. 12:30ಗೆ ಅಪಾಯಿಂಟ್ಮೆಂಟ್ ಇರೋದು, ನಾವು ಬಂದಿದ್ದೀವಿ 12:15ಗೆ. ಸೊ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಬೇಗ ಕರ್ಕೊಂಡು ಬಂದ್ಬಿಟ್ಲು. 11:30 ಮಾಡಿದ್ದೆ, ಇನ್ನೊಂದು 12:30 ಮಾಡ್ಕೊಂಡೆ ಅಷ್ಟು. ಮೇಡಮ್ ಅವ್ರದ್ದು ಇವಾಗ ಚೆಕಪ್ ಆಯಿತು. ಸೊ ಇವಾಗ ನಾವು ಜಯನಗರ್ ಕಪೂರ್ಸ್ ಕೆಫೆಗೆ ಹೋಗ್ತಾ ಇದ್ದೀವಿ ಊಟ ತಿನ್ನೋಕ್ಕೆ. 1 o'clock ಆಗಿದೆ. ಸೊ ಊಟಕ್ಕೆ ಹೋಗಿ ಅಲ್ಲಿಂದ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋಯಿಂದ ಚಿಕ್ಕಪೇಟೆಗೆ ಹೋಗ್ತೀವಿ. ಆನ್ ದಿ ವೇ ಟು ಕಪೂರ್ಸ್ ಕೆಫೆ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ಅದೇನೇ ದೊಡ್ಡ ವಿಷಯ, ಅಯ್ಯಪ್ಪ ಹಿಡಿದ್ರು ಅಂತ ಆಗ್ತಾ ಇದೆಯಾ? ಬಾಬಾ ಅವ್ರು ಫೈಟ್ ಕಟ್ತಾರೆ ಇವಾಗ. ಎಷ್ಟು? ಫೋನಲ್ಲಿ ಮಾತಾಡ್ಕೊಂಡು ಹೋದ್ರೆ 1,000 ರೂಪಾಯಿ. ಅಣ್ಣ ಹಿಡಿಸ್ಕೊಂಡ ಇವಾಗ ಒಯ್ತು ದೊಡ್ಡ 1,000 ರೂಪಾಯಿ. ಇದೇ ಕಪೂರ್ಸ್ ಕೆಫೆ, ಸಕ್ಕದಾಗಿದೆ. ಆ್ಯಂಬಿಯನ್ಸ್ ಎಲ್ಲ ನೋಡ್ಬಿಟ್ಟು ನಾವು ಬಂದಿದ್ದು, ತುಂಬ ಇಷ್ಟ ಆಯಿತು. ಸೊ ಫುಡ್ನ ಟ್ರೈ ಮಾಡೋಣ ಬನ್ನಿ, ಲೆಟ್ಸಿ. ನಮ್ಮ ಹುಡುಗಿ ಆಗಲೇ ಕೂತ್ಕೊಂಡು ತಿನ್ನೋಕ್ಕೆ ಆರ್ಡರ್ ಮಾಡೋಕ್ಕೆ ರೆಡಿ ಆದಳು. ಇಲ್ಲೆಲ್ಲ ಆ್ಯಂಬಿಯನ್ಸ್ ಎಲ್ಲ ತುಂಬ ಇಷ್ಟ ಆಯಿತು, ಸಕ್ಕದಾಗಿತ್ತು, ಅಸ್ಥೆಟಿಕ್ ಆಗಿತ್ತು. ಸೊ ನಾವು ಆರ್ಡರ್ ಮಾಡಿರೋದು ಲಸ್ಸಿ ಗುರ್ವಾಲಿ ಮತ್ತು ಮಸಾಲ ಪಾಪಡ್, ಅದಾದಮೇಲೆ ಗೀ ರೈಸ್ ಮತ್ತು ಆಲೂ ಪರೋಟ. ಸೊ ಅವೆರಡು ಆರ್ಡರ್ ಮಾಡಿದ್ದೀವಿ. ಸೊ ಇಟ್ಸ್ ನೈಸ್, ಲೆಟ್ಸ್ ಸಿ. ಅರ್ಧ ಆಲೂ ಪರೋಟ ತಿಂದ್ಬಿಟ್ಟಿದ್ವಿ, ಬಟ್ ಇಟ್ ವಾಸ್ ವೆರಿ ನೈಸ್. ಸಖತ್ತಾಗಿತ್ತು ಆಲೂ ಪರೋಟ ವಿತ್ ಕರ್ಡ್. ಇಟ್ ವಾಸ್ ಆಸಮ್ ಟು ಈಟ್. ಎಲ್ಲಿ ವೀಣಾ ಫುಡ್ ಹೆಂಗಿತ್ತು ವೀಣಾ? ನೈಸ್. ಯು ಲೈಕ್ ಇಟ್? ಯಾ, ನಮಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ದಿ ಫುಡ್ ವಾಸ್ ಸೂಪರ್ಬ್. ಜಯನಗರಲ್ಲಿ ನಾನು ಫಸ್ಟ್ ಟೈಮ್ ಯಾವುದಾದ್ರೂ ಕೆಫೆಗೆ ಹೋಗಿದ್ದೆ, ಬೆಂಗಳೂರಲ್ಲೇ ಫಸ್ಟ್ ಅಂದ್ಕೊಳ್ಳಿ. ಸೊ ಇಟ್ ವಾಸ್ ನೈಸ್. ಐ ಹ್ಯಾಡ್ ಅ ಗುಡ್ ಫುಡ್. ಇಟ್ಸ್ ಕಪೂರ್ಸ್ ಕೆಫೆ, ಇಟ್ಸ್ ಕಪೂರ್ ಕೆಫೆ, ಪಂಜಾಬಿ ಡಾಬಾ ಥರ. ಇಟ್ ವಾಸ್ ನೈಸ್. ಸಿಟ್ಟಿಂಗ್ ಅಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಮೇಡ ನಿಂಗೆ ಅನಿಸ್ತು ಸಿಟ್ಟಿಂಗು? ಫುಲ್ ದೇಸಿ ಥರ ಇತ್ತು. ಇವಳು ಲಸ್ಸಿ ತಗೊಂಡ್ಲು, ಸಿಕ್ಕಾಬಡೆ ಇಷ್ಟ ಇವಳಿಗೆ ಲಸ್ಸಿ. ಸೊ ನನಗೆ ಸ್ವೀಟ್ ಲಸ್ಸಿ ಅಷ್ಟು ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ಮಾಡಿದೆ. ಐ ಲೈಕ್ ಇಟ್. ಇಟ್ ವಾಸ್ ನೈಸ್. ಇವಾಗ ಮೆಟ್ರೋ ಸ್ಟೇಷನ್ಗೆ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಟ ಬೇಕಾದ, ಯಾಕೆಂದರೆ ಲೇಟ್ ಆಗಿಬಿಟ್ಟಿದೆ, ಚಿಕ್ಕಪೇಟೆಗೆ ಹೋಗ್ಬೇಕು ನಾವು. ಸೊ ಲೆಟ್ಸ್ ಗೋ ಸೂನ್. ಸಿ ಯು ದೇರ್. ನಾವಿಲ್ಲಿ ಚಿಕ್ಕಪೇಟೆಗೆ ಟಿಕೆಟ್ಸ್ ತೊಗೋತಾ ಇದ್ದೀವಿ ಮೆಟ್ರೋನಲ್ಲಿ ಹೋಗೋಕ್ಕೆ. ಈ ಸತಿನೂ ಸೀಟ್ ಸಿಕ್ಕಲಿಲ್ಲ, ಬಟ್ 2 ಸ್ಟಾಪ್ ಇದ್ದಿದ್ದು, ನಿಂತ್ಕೊಂಡು ಹೋಗ್ಬಿಡ್ವಿ, ಸಿಕ್ಕಾಪಟ್ಟೆ ಹತ್ತಿರ ಇತ್ತು ಅಂತ. ಸೊ ಇವಾಗ ನಾವು ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಚಿಕ್ಕಪೇಟೆನಲ್ಲಿ ಇಳ್ದಿದ್ದೀವಿ. ನಮ್ಮ ಮೇಡಮ್ ಅವರು ನನ್ನನ್ನು 3 ರೌಂಡ್ ಓಡಿಸ್ತಾರೆ ವೇಸ್ಟಾಗಿ. ತರಲೆ ನಡಿ ಬೇಗ ಇದೀಗ ಮಾಸ್ಕ್ ಕೊಡೋ ನನಗೆ. ಹಾಂ, ಸಿಂತಿ ಮೆಟೀರಿಯಲ್ ಅನಿಸ್ತಾ ಇದೆ ನನಗೆ. ಪ್ಲೇನಲ್ಲಿ ಬ್ಯಾಕ್ ಪ್ರಿಂಟ್ இருக்கு கைஸ்லீவ் கைஸ்லீவ் எல்லாம் ಸೈಜ್ ಆಂಟಿ. ಸೊ ಇವಾಗ ನಾವು ತ್ರಿಷಾ ಫ್ಯಾಷನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲ ಥರ ಕುರ್ತೀಸು ಸಿಗುತ್ತೆ. ಸೊ ಕೇಳೋಣ ಆಂಟಿ ಹತ್ರ ಹೆಂಗೆ, ಯಾವ ಥರ ಇದೆ ಮೆಟೀರಿಯಲ್ಸ್ ಎಲ್ಲ. ತ್ರಿಷಾ ಫ್ಯಾಷನ್ ಅಲ್ಲಿ ನೋಡಿ ಎಲ್ಲ ಅವಾಜಾ ಬ್ರಾಂಡೆಡ್ಸೇ ಸಿಗೋದು. ರಿಲಯನ್ಸ್ ಬ್ರ್ಯಾಂಡ್ ಏನೇನಿದೆ ಎಲ್ಲ ನಮ್ಮಲ್ಲಿ ಬ್ರಾಂಡೆಡ್ ಸಿಗುತ್ತೆ. ನಮ್ಮಲ್ಲಿ ಫಸ್ಟ್ ಆಫ್ ಆಲ್ XS to XXL ನೋಡಿ ಈ ಥರ ಟಾಪ್ ಸಿಗುತ್ತೆ. 1000ಗೆ 4 ಸ್ಟಾರ್ಟ್ ಆಗುತ್ತೆ. XL XXL 280 ಇರುತ್ತೆ, ಮತ್ತು 300ದು ಇರುತ್ತೆ. ಸಿಲ್ಕ್ ಇವಾಗ ಹೊಸ್ದಾಗಿ ಬರ್ತಕ್ಕಂಥದ್ದು. ಮತ್ತು ನೆಕ್ಸ್ಟು ಫೀಡಿಂಗ್ ಟಾಪ್ ಕೂಡ ಇದೆ ನಮ್ಮಲ್ಲಿ. ಎಲ್ಲ ಒಂದೊಂದು ಪೀಸ್ ತೋರಿಸ್ತೀನಿ ನಾನು. ಮತ್ತು ಕಾರ್ಡ್ ಸೆಟ್ಟು ವಿತ್ ಕಾಲರು ಇದೆ, ಮತ್ತು ಶಾರ್ಟಲ್ಲೂ ಇದೆ, ಲೆಂತಲ್ಲೂ ಇದೆ. ಈ ರೀತಿ ಕಾರ್ಡ್ ಸೆಟ್ ಕೂಡ ಸಿಗುತ್ತೆ.
ನೋಡಿ ಕಾಲರ್ದು ತೋರಿಸ್ತೀನಿ ಒಂದು ನೋಡಿ, ಇದು ಲಾಂಗಲ್ಲಿ ಕಾಲರ್ ಬರುತ್ತೆ, ಇದು ಶಾರ್ಟ್ ಬರುತ್ತೆ ಈ ರೀತಿ. ಎಲ್ಲ ರೀಸನಬಲ್ ರೈಟು ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ. ಹೋಲ್ಸೇಲ್ ಇದೆ, ರೀಟೇಲು ಇದೆ. ಇದು ಎಲ್ಲ ಸೈಜ್ ವೈಸ್ ಮಾಡಿ ಇಟ್ಟಿದ್ದೀವಿ, XS S M L ಅಂತ ಹೇಳಿ. ನೆಕ್ಸ್ಟ್ ಬಂದರೆ ಅಂಬ್ರೆಲ್ಲಾ ನೋಡಿ, ಅಂಬ್ರೆಲ್ಲಾ ಈಚ್ 500, XL XXL ಮಾತ್ರ 550 ಆಗುತ್ತೆ. ನಾನು ಹೇಳ್ತಾ ಇರೋದೆಲ್ಲ ರೀಟೇಲ್ ಪ್ರೈಸು. ಹೋಲ್ಸೇಲ್ ಬೇಕಂದರೆ ನೀವು ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟು 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು, ಈ ರೀತಿ ಸಿಲ್ಕ್ ಅಂತ ಹೇಳಿದ್ನಲ್ಲ, ಅಂದರೆ ಸಿಲ್ಕಲ್ಲಿ ಇಲ್ಲಿ ಜೊತೆ ಬಂಡಲ್ ವೈಸ್ ಕೂಡ ಸಿಗುತ್ತೆ. ಇವಾಗೆಲ್ಲ ಅವಾಜ ಟಾಪ್ಸೇ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇರೋದು. ನೆಕ್ಸ್ಟು ಲೆಗ್ಗಿನ್ಸ್ ಕೂಡ ಆಫರಲ್ಲಿದೆ. ರಿವಾ ಬ್ರ್ಯಾಂಡ್ ಲೆಗ್ಗಿನ್ಸ್ ಬರುತ್ತೆ ನೋಡಿ, 4 ವೇ ಇರುತ್ತೆ. ಎಲ್ಲಪ್ಪ ರಿವಾ ಅದು ತೋರಿಸೋಣ ಒಂದು ಪೀಸ್ ನೋಡಿ. ಇದು ಫಸ್ಟು ನಾನು ವಿ ಸ್ಟಾರ್ದು ತೋರಿಸ್ತೀನಿ ನೋಡಿ. ಇದು 4 ವೇ ಲೈಕ್ರಾ ಇರುತ್ತೆ, ಎಲಾಸ್ಟಿಕ್ ಕೂಡ ಈ ಥರ ಬರುತ್ತೆ. ಇದು ನಿಮಗೆ ಆಶ್ಚರ್ಯ ಆಗ್ಬೋದು, ಏನಂದರೆ 1000ಗೆ 6 ಪೀಸು, M to L ವರೆಗೂ. XL XXL ಬಂದು 1000ಗೆ 5 ಪೀಸ್ ಕೊಡ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ಇಲ್ಲಿ ನೋಡಿ, ರಿವಾ ಬ್ರ್ಯಾಂಡು, ಇದು ತುಂಬ ಒಳ್ಳೆ ಆಫರ್ಗೆ ಸಿಗ್ತಾ ಇದೆ. ಲೆಗ್ಗಿನ್ಸು 1000ಗೆ 10 ಪೀಸ್. ಇದು ಕೂಡ 6 ಕಲರ್ಸ್ ಇದೆ ಅಷ್ಟೇ ನೋಡಿ, 4 ವೇ ತುಂಬ ಚೆನ್ನಾಗಿದೆ ಕಲರ್ಸ್ ಅಂತೂ ನೋಡಿ. ಇದು M ಸೈಜು, ಸ್ಟ್ರೆಚಬಲ್ ನೋಡಿ, ಇಷ್ಟು ಬರುತ್ತೆ, ತುಂಬ ಚೆನ್ನಾಗಿದೆ. ಈ ರೀತಿ ಇಲ್ಲಿ ತೋರಿಸಿ ಒಂದು ಸ್ವಲ್ಪ ಈ ಕಡೆ ನೋಡಿ. ಹೋಲ್ಸೇಲ್ಗೆ ತುಂಬ ಸ್ಟಾಕ್ಸ್ ಕೂಡ ಬಂದಿದೆ. ಬಂಡಲ್ ವೈಸು ನಮ್ಮದು ವರ್ಲ್ಡ್ ವೇ ಶಿಪ್ಪಿಂಗ್ ಇರೋದ್ರಿಂದ ನಮಗೆ ಇವಾಗ ಸಿಂಗಾಪುರ್ ಇರ್ಬೋದು, ಮಲೇಷಿಯಾ ಮತ್ತು US ಈ ರೀತಿ ಎಲ್ಲ ಕಡೆಗೂ ನಾವು ಶಿಪ್ ಮಾಡ್ತಾ ಇದ್ದೀವಿ. ಇನ್ನೂ ತುಂಬ ಕಸ್ಟಮರ್ಸು ಲೈಕ್ ಮಾಡಿ ಆಲ್ರೆಡಿ ಆನ್ಲೈನಲ್ಲಿ ಕೂಡ ನೋಡಿ ಈ ಥರ ಪ್ಯಾಕೆಟ್ಸ್ನ ನೀವು ನೋಡ್ಬೋದು ನೋಡಿ. ಆನ್ಲೈನಲ್ಲಿ ಕೂಡ ಈ ರೀತಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ನಾವು ಆನ್ಲೈನಲ್ಲೂ ಕಳಿಸ್ತೀವಿ ಮತ್ತು ಆಫ್ಲೈನ್ ಕೂಡ ಒಳ್ಳೆ ಡಿಸ್ಕೌಂಟಲ್ಲಿ ನಾವು ಕೊಡ್ತಾ ಇದ್ದೀವಿ. ಎಲ್ಲ ಬಂದು ನಮ್ಮ ಶಾಪಲ್ಲಿ ಇರ್ತಕ್ಕಂಥದ್ದು ಎಲ್ಲ ಬ್ರ್ಯಾಂಡೆಡ್ಸೇನೆ. ಯಾವುದೇ ಒಂದು ಲೈಕ್ ಆದ್ರೂ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ನ ಹೇಳ್ತೀವಿ. ರೀಸೆಲರ್ ಕೂಡ ಏನು ಹೆಲ್ಪ್ ಮಾಡ್ತೀವಿ ಅಂದರೆ, ನಿಮ್ಮ ಒಂದು ಕಸ್ಟಮರ್ಗೆ ನಿಮ್ಮ ಫ್ರಮ್ ಅಡ್ರೆಸ್ಸು, ನಿಮ್ಮ ಒಂದು ಫೋನ್ ನಂಬರ್, ನಮ್ದು ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ದಿರೇ ಇಲ್ಲಿಂದ ಕೊರಿಯರ್ ಮಾಡಿಕೊಡ್ತೀನಿ. ಆ ಫೆಸಿಲಿಟಿನೂ ಇದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲೊಂದು ಕಸ್ಟಮರ್ ತೊಗೊಂಡಿದ್ದಾರೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇವರು ಪ್ರೇಮ ಅನ್ನೋರು, ಅವ್ರ ಕಸ್ಟಮರು. ಇವತ್ತು ಫ್ರಮ್ ಬಂದುಬಿಟ್ಟು ನಮ್ಮ ಕಸ್ಟಮರು. ಈ ರೀತಿ ನಮ್ದು ಯಾವುದೇ ರೀತಿ ಡೀಟೇಲ್ಸ್ ಇರೋದಿಲ್ಲ. ಈ ರೀತಿ ಕೂಡ ಮಾಡಿಕೊಡ್ತೀವಿ. ತುಂಬ ಜನ ಲೇಡೀಸು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡ್ಬೇಕು ಅಂದ್ಕೊಳ್ಳೋರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಏನಾದರೂ ಯುಟಿಲೈಸ್ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳಿ, ಖಂಡಿತ ಹೆಲ್ಪ್ ಮಾಡ್ತೀವಿ. ಏನೇ ಒಂದು ಡೌಟ್ ಇದ್ರೂ ಡೀಟೇಲ್ ಇದ್ರೂ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವೆಲ್ಕಮ್ ಟು ತ್ರಿಷಾ ಫ್ಯಾಷನ್. ಶಾಪಿಂಗ್ ಮಾಡಿದ್ವಿ, ನಾನು ನನ್ನ ತಂಗಿ. ವಿ ವರ್ ಸ್ಯಾಟಿಸ್ಫೈಡ್. ಆಲ್ಮೋಸ್ಟ್ ಎಲ್ಲ ಥರ ಅವಾಜ ಬ್ರ್ಯಾಂಡ್ಸ್ ಮತ್ತು ಅಂಬ್ರೆಲಾ ಕಟ್ಸ್ ಎಲ್ಲ ಚೆನ್ನಾಗಿತ್ತು. ಇಲ್ಲೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ ಬಟ್ಟೆಗಳನ್ನ. ನೀವೇನೇ ಕೇಳಿದ್ರು ಓಕೆ ಈ ರೀತಿ ಕೊಡ್ತೀವಿ, ಹಾಗೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಮತ್ತು ಎವ್ರಿ ಮೆಟೀರಿಯಲ್ ವಾಸ್ ಅಂದರೆ ಪ್ರಾಮಿಸಿಂಗ್ ಇತ್ತು. ಎಲ್ಲ ಮೆಟೀರಿಯಲ್ ಲೈಕ್ ಯಾವುದೇ ಡೂಪ್ಲಿಕೇಟ್ಸ್ ಥರ ಏನೂ ಇರಲಿಲ್ಲ. ಸಿಕ್ಕಾಪಟ್ಟೆ ಮೆಟೀರಿಯಲ್ಸ್ ಎಲ್ಲ ತುಂಬ ಸಾಫ್ಟ್ ಇತ್ತು. ಲೈಕ್ ಡೈಲಿ ವೇರ್ಸ್ ಮತ್ತು ಫಂಕ್ಷನ್ಸ್ಗೂ 2 ಥರನೂ ಯೂಸ್ ಮಾಡ್ಕೋಬೋದು ನೀವು. ಸೊ ಇಲ್ಲಿ ನಿಮಗೆ ಹೋಲ್ಸೇಲ್ ಮತ್ತು ರೀಟೇಲ್ ಎರಡೂ ಸಿಗುತ್ತೆ. ಹೋಲ್ಸೇಲ್ಗಾದರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಇದು ವಿಮೆನ್ಗೆ ಯಾರು ಮನೆಯಲ್ಲಿ ಇರ್ತಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಅವರೇ ವಾಟ್ಸಪ್ ಸ್ಟೇಟಸ್ಗೆ ಹಾಕಿ ಶೇರ್ ಮಾಡಿಕೊಂಡು ಸೇಲ್ ಮಾಡಿ ಅವರು ಒಂದಷ್ಟು ಅರ್ನಿಂಗ್ಸ್ ಮಾಡ್ಕೋಬೋದು. ಅದಕ್ಕೆ ಇವ್ರು ತುಂಬ ಒಳ್ಳೆ ಆಪರ್ಚುನಿಟಿ ಕೊಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಟ್ರೈ ಮಾಡಿ ಬಂದು. ಇಟ್ಸ್ ಲೈಕ್ ಬಂಡಲ್ಸ್ ಆಫ್ ಕಲೆಕ್ಷನ್ಸ್ ಇದೆ. ಮತ್ತು ಶಿಪ್ಪಿಂಗ್ ಚಾರ್ಜಸ್ಸು ಶಿಪ್ಪಿಂಗು ಮಾಡಿಕೊಡ್ತಾರೆ. ಅದಕ್ಕೆ KG ಮೇಲೆ ಇಷ್ಟು ಶಿಪ್ಪಿಂಗ್ ಚಾರ್ಜಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ರೇಟ್ ಹಾಕ್ಕೊಡ್ತಾರೆ. ಸೊ ಎಲ್ಲ ತುಂಬ ಚೆನ್ನಾಗಿದೆ, ಬಂದು ವಿಸಿಟ್ ಮಾಡಿ. ನಿಮ್ಗೆ ಯಾವ್ದು ಕಲೆಕ್ಷನ್ಸ್ ಬೇಕು ಎಲ್ಲ ಥರ ಸಿಗುತ್ತೆ. ನಿಮ್ಗೆ 100% ಪ್ರಾಮಿಸಿಂಗ್ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರಾಮಿಸಿಂಗ್ ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಲಗೀನ್ಸು ತುಂಬ ಚೆನ್ನಾಗಿದೆ. ನನ್ನ ತಂಗಿನೂ ತೊಗೊಂಡು ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅಷ್ಟೇ, ಬಂದು ವಿಸಿಟ್ ಮಾಡಿ. ಹೆಂಗಿದೆ ನಿಮ್ಗೆ ನಿಜ ಚೆನ್ನಾಗಿ ಅನಿಸುತ್ತೆ, ಬಂದು ತಗೊಳ್ಳಿ. ನಿಮಗೆ ಹೌಸ್ ವೈಫ್ಗಳಿಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಪರ್ಚುನಿಟಿ ಇದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಮ್ಯಾಮ್ ನೀವು ಲೊಕೇಶನ್ ತಿಳಿಸ್ಕೊಡ್ತೀರಾ? ನಮ್ಮದು ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಲೊಕೇಟ್ ಆಗಿದೆ ಶಾಪು. ಸರ್ಕಲಿಂದ ಬಂದ್ರಿ ಅಂತಂದರೆ, ಅಂದರೆ ಮೆಟ್ರೋ ಸ್ಟೇಷನ್ ರೋಡು ಅಥವಾ BVK ಅಯ್ಯಂಗಾರ್ ರೋಡ್ ಅಂದರೆ ಈಸಿಯಾಗಿ ಲೊಕೇಶನ್ ಯಾರು ಬೇಕಾದರೂ ಹೇಳ್ತಾರೆ. ಸರ್ಕಲಿಂದ ಬಂದ್ರಿ ಅಂದರೆ ಸೆಕೆಂಡ್ ರೈಟು. ಮತ್ತು ಮೆಟ್ರೋ ಸ್ಟೇಷನಿಂದ ಬಂದ್ರಿ ಅಂದರೆ ರಾಘವೇಂದ್ರ ಹೋಟೆಲ್ ಇದೆ. ಹೋಟೆಲ್ ಆದಮೇಲೆ ಫಸ್ಟ್ ಲೆಫ್ಟ್ಗೇನೆ ಇದೆ.
ನಿಮ್ಗೆ ಏನಾದರೂ ಅಡ್ರೆಸ್ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಇರೋ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಾವು ಗೈಡ್ ಮಾಡ್ತೀವಿ. ಈಸಿ ಲೊಕೇಶನ್ ಇದೆ, ಕಷ್ಟಪಡಬೇಕಾಗೇನಿಲ್ಲ. ಮೇಡಮ್ ಕೂಡ ತುಂಬ ಖುಷಿಯಿಂದ ಶಾಪಿಂಗ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಶಾರ್ಟ್ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ಗೆ ಥ್ಯಾಂಕ್ ಯು. ಏನೇ ವೆರೈಟೀಸ್ ಬಂದ್ರೂ ನಾವು ಗ್ರೂಪಲ್ಲಿ ಇದು ಮಾಡ್ತಾ ಇರ್ತೀವಿ, ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತು ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಇನ್ಸ್ಟಾ ಪೇಜ್ ಇದೆ, ತ್ರಿಷಾ ಫ್ಯಾಷನ್ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಅಂತ ಹಾಕಿದ್ರೆ ಯೂಟ್ಯೂಬಲ್ಲಿ ಕೂಡ ಬರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂತಂದರೆ ಇನ್ನೂ ಹೊಸ ಕಲೆಕ್ಷನ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೆ ಒಂಥರ ಎನರ್ಜಿ ಇರುತ್ತೆ. ಯಾಕಂದರೆ ವ್ಯೂವರ್ಸ್ ಕೇಳ್ತಿದ್ದಾರೆ, ನೋಡ್ತಿದ್ದಾರೆ ಅನ್ನೋದೊಂದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ವೆಲ್ಕಮ್ ಟು ತ್ರಿಷಾ ಫ್ಯಾಷನ್. ಥ್ಯಾಂಕ್ ಯು ಆಂಟಿ, ಇಷ್ಟೊತ್ತು ನಮಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಕ್ಕೆ ಮತ್ತು ರೀಸನಬಲ್ ಆಗಿ ರೇಟ್ ಹಾಕ್ಕೊಟ್ಟಿದ್ದಕ್ಕೆ. ಹಾಗೆ ಮತ್ತೆ ಬರ್ತಾ ಇರಿ. ಥ್ಯಾಂಕ್ ಯು ಆಂಟಿ. ಇವಾಗ ನಮ್ಮ ಶಾಪಿಂಗ್ ಎಲ್ಲ ಆಯಿತು. ಸೊ ನಾವು ವಾಪಸ್ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಸೊ ಮೆಜೆಸ್ಟಿಕ್ಗೆ ಮೆಟ್ರೋದಿಂದ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇವಾಗ ಟಿಕೆಟ್ ತೊಗೊಂಡು ಹೊರಡಬೇಕು ವಾಪಸ್ ಮಂಡ್ಯಗೆ. 5:30 ಆಗಿದೆ. ವಿಲ್ ಗೋ ಸೂನ್. ವೀಣಾ, ಇವತ್ತು ಶಾಪಿಂಗ್ ಎಲ್ಲ ಹೆಂಗಿತ್ತು ನಿಂಗೆ? ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ವಾ? ಅವ್ಳು ನಿಜ ಇಷ್ಟ ಆಯಿತು. ಅವ್ಳು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಏನಂದರೆ ಕಪೂರ್ಸ್ ಕೆಫೆನಲ್ಲಿ ಫುಡ್ಡು, ಅದ್ರ ಜೊತೆ ಲಸ್ಸಿ. ಸೊ ಡಿಡ್ ಯು ಎಂಜಾಯ್ ದಿ ಡೇ ವೀಣಾ? ಸೊ ಇವತ್ತಿನ ಡೇ ಶಾಪಿಂಗ್, ವಿ ಹ್ಯಾಡ್ ಎ ಗುಡ್ ಶಾಪಿಂಗ್. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಾವು. 6:15 ಟ್ರೈನ್ ಇದೆ. ವಿಲ್ ಟೇಕ್ ದಿ ಟಿಕೆಟ್ಸ್ ಆ್ಯಂಡ್ ಬೇಗ ಆದಷ್ಟು ಬೇಗ ಮನೆಗೆ ಹೋಗೋಣ. ನಾವು ಹತ್ತಿದ್ದು ಚಾಮುಂಡಿ ಎಕ್ಸ್ಪ್ರೆಸ್ಗೆ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಬಸ್ಸಲ್ಲಿ ಹೆಂಗೆ ಸ್ಟ್ಯಾಂಡಿಂಗಲ್ಲಿ ಬರ್ತೀವೋ ನಾವು ಹಾಗೆ ಟ್ರೈನಲ್ಲೂ ಸ್ಟ್ಯಾಂಡಿಂಗಲ್ಲೇ ಬಂದ್ವಿ ಮಂಡ್ಯ ತನಕ. ಫೈನಲಿ ವಿ ರೀಚ್ಡ್ ಮಂಡ್ಯ ರೈಲ್ವೆ ಸ್ಟೇಷನ್. ಬ್ಯಾಕ್ ಹೋಮ್. ಇಟ್ಸ್ 8 o'clock. ಸಿಕ್ಕಾಪಟ್ಟೆ ಟೈರಿಂಗ್ ಡೇ ಇವತ್ತು. ಇಟ್ ವಾಸ್ ನೈಸ್. ಆದರೆ ವಿ ಆರ್ ಆನ್ ವೇ ಬ್ಯಾಕ್ ಟು ಹೋಮ್. ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಇದೆಲ್ಲ ಮುಗ್ದೋಯ್ತು. ಶಾಪಿಂಗ್ ಇಪ್ಪಿ ಮುಗ್ದೋಯ್ತು. ಮನೆ ಕರ್ಕೊಂಡು ಹೋಗ್ತಿದ್ದಾಳೆ. ದೆನ್ ಅಶ್ವಿನ್ ಗೈಸ್ ಇನ್ನು ಮುಂದೆ ದೊಡ್ಡ ಕಂಟಿನ್ಯೂ ಮಾಡ್ತಾಳೆ. ಇನ್ನು ಮನೆಗೆ ಹೋಗ್ಬಿಟ್ಟು ಮಾತಾಡ್ತಾಳೆ. ಓಕೆ ಗೈಸ್, ಬೈ ಬೈ. ಬ್ಯಾಕ್ ಹೋಮ್. ನನ್ನ ತಂಗಿನ ಚಿಕ್ಕಪ್ಪ ನಮ್ಮ ಮನೆಯಿಂದ ಪಿಕ್ ಮಾಡ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋದರು. ವಿ ಆರ್ ವೆರಿ ಟಯರ್ಡ್. ನಾನು ಫ್ರೆಶ್ನಪ್ ಆಗಿ ಬಂದು ಬಿಸಿನೀರು ಕುಡಿದು ಇವಾಗ ಕೂತಿದ್ದೀನಿ. ಇಟ್ ವಾಸ್ ನೈಸ್ ಡೇ. ಬರ್ತಾ ಟ್ರೈನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಫುಲ್ ಬ್ಯಾಂಗ್ಳೂರ್ ಟು ಮಂಡ್ಯ ನಿಂತ್ಕೊಂಡೇ ಬಂದಿದ್ದು. ವಿ ಡಿಂಟ್ ಹ್ಯಾಡ್ ಎ ಸೀಟ್. ಇಟ್ ವಾಸ್ ಅ ಬ್ಯಾಕ್ ಜರ್ನಿ. ಬಟ್ ಹೋಲ್ ಡೇ ಕೌಂಟ್ ಮಾಡಿ ಹೇಳೋದಾದರೆ ವಿ ಹ್ಯಾಡ್ ಎ ಗುಡ್ ಶಾಪಿಂಗ್ ಆ್ಯಂಡ್ ಇಟ್ ವಾಸ್ ನೈಸ್. ವರ್ತ್ ಅನಿಸ್ತು ನಮಗೆ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬೇಗ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಟೇಕ್ ಕೇರ್. ಬಾಯ್. ಶುಭರಾತ್ರಿ. ಹ್ಯಾವ್ ಎ ನೈಸ್ ಸ್ಲೀಪ್ ಗೈಸ್.